ಬನ್ನಿ ಫ್ರೆಂಡ್ಸ್, ಇವತ್ತು ಅಗಸೆ ಬೀಜದ ಚಟ್ನಿ ಮಾಡೋಣ. ಮೊದಲು ಅಗಸೆನ ಒಂದು ಬಾಣಲೆಗೆ ಹಾಕೊಳ್ಳೋಣ. ಚೆನ್ನಾಗಿ ಕೆಂಪಾಗೋವರೆಗೂ, ಚಟ್ಪಟ್ ಅನ್ನೋವರೆಗೂ ಹುರ್ಕೊಳ್ಳೋಣ. ಚೆನ್ನಾಗಿ ಹುರಿಯೋಣ. ರೊಟ್ಟಿ ಜೊತೆಗೆ ಚಟ್ನಿ ಮೊಸರು ಹಾಕೊಂಡು ತಿನ್ನೋದು ಭಾಳ ರುಚಿಯಾಗಿರುತ್ತೆ. ಇದು ರೊಟ್ಟಿ ಚಟ್ನಿ ನೋಡಿ, ಕೈಯಲ್ಲಿ ಸ್ವಲ್ಪ ಹಗುರವಾಗಿರ್ತಾವೆ, ಅಲ್ಲಿವರೆಗೂ ಇಟ್ಕೋಬೇಕು. ಅಂದ್ರೆ ಚಟ್ನಿ ಗಮ್ ಅಂತ ವಾಸನೆ ಬರುತ್ತೆ ಮಾಡಿಂದ. ಪಲ್ಯ ಜೊತೆಗೆ ಹಾಕೊಂಡು ಮೊಸರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹುರಿದಿದ್ದೀನಿ ಸಾಕು. ತುಂಬ ಕಪ್ಪ ಆದರೆ ಚಟ್ನಿ ವಿಷಾಗುತ್ತೆ, ಇಷ್ಟಾದರೆ ಸಾಕು. ನೋಡಿ, ನಾನೊಂದು ಬಟ್ಲು ಅಗಸೆನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅವನ್ನ ಮಿಕ್ಸಿ ಜಾರಿಗೆ ಹಾಕೋಣ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ತಾಯಿದ್ದೀನಿ. ಪಟ್ ಅಂತ ಚಟ್ನಿ ಮಾಡ್ಕೊಬೋದು ನೋಡಿ. ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ, ಒಂದು ಬಟ್ಲು ಅಗಸೆ ಬೀಜಕ್ಕೆ ನಾನೊಂದು ಸ್ವಲ್ಪ ಅರ್ಧ ಬಟ್ಲು ಮೇಲೆ ಖಾರ ಪುಡಿ ತೊಗೋತಾ ಇದ್ದೀನಿ. ನಿಮ್ಮ ಮನೇಲಿ ಖಾರ ತುಂಬ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಹಾಕೋಬೋದು. ನಂಗೆ ಇಷ್ಟು ಸಾಕು. ಈಗ ಎಲ್ಲ ಕೂಡಿಸಿ ಮಿಕ್ಸಿ ಮಾಡೋಣ. ಇನ್ನೂ ಸ್ವಲ್ಪ ಹಾಕೊಳ್ಳೋಣ. ಇನ್ನೂ ಅಗಸೆ ಬೀಜ ಹಂಗಾದವು. ನೋಡಿ, ಇಷ್ಟಾದರೆ ಸಾಕು. ತಗೊಳ್ಳೋಣ. ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕರಿಬೇವು, ಒಂದು 4 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅತಿ ಚಿಕ್ಕವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇಷ್ಟಾದರೆ ಸಾಕು. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ, ಇವಾಗ ಕರಿಬೇವು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿನೂ ಎಣ್ಣೆಲೆ ಹಾಕೊಂಡ್ಬಿಡೋಣ. ಯಾಕಂದರೆ 2-3 ದಿನ 4-5 ದಿನ ಚಟ್ನಿ ಇಟ್ಕೋಬಹುದು. ಕೊತ್ತಂಬರಿ ಹಸಿಯಾಗಿ ಹಂಗೆ ಇರುತ್ತೆ. ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟಾದರೆ ಸಾಕು. ನೋಡಿ, ಮಾಡಿ ಇಟ್ಕೊಂಡಿರುವಂಥ ಚಟ್ನಿಗೆ ಇದನ್ನು ಹಾಕೋಣ. ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೋದು.
ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೀವು ಮನೇಲಿ ಮಾಡಿ ಇಟ್ಕೊಳ್ಳಿ. ಒಂದು ವಾರ ಆದಂತ ನಾನು ಶೇಖರಿಸಿಟ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.